ಬಸವೇಶ ಓಂ ಗುರು ಬಸವೇಶ ಜಯ ಗುರು ಬಸವೇಶ ಓಂ ಗುರು ಬಸವೇಶ ಜಯ ಗುರು ಬಸವೇಶ. ಸಂಗಮನಾಥನಿಗೆ ಸಲ್ಲ. ಅಣ್ಣ ಶರಣು. ಶರಣು ಶರಣಾರ್ಥಿ ಹರಳೆಯನವರೇ, ಬನ್ನಿ. ಶರಣು ಶರಣಾರ್ಥಿ ಹರಳೆಯನವರೇ, ಶರಣು ಶರಣಾರ್ಥಿ ಹರಳೆಯನವರೇ. ಬಸವೇಶ ಶರಣು ಶರಣಾರ್ಥಿ. ನಿಮ್ಮ ಪಾದ ಧೂಳಿಗೆ ಸಮಾನವಾಗಿರುವ ಈ ಅಲ್ಪನಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಹೆಚ್ಚಿನ ಭಾರ ಹೊರಿಸ್ಬಿಟ್ರಲ್ಲ. ಅಯ್ಯೋ ದೇವ್ರೇ, ನಾನು ಈ ಹೊರೆಯನ್ನು ಹೇಗೆ ತೀರಿಸಲಿ? ಈ ಭಾರದಿಂದ ನಾನು ಹೇಗೆ ಪಾರಾಗ್ಲಿ? ಯಾಕೊಂತರ ಇದ್ದೀರಾ? ಯಾರಾದ್ರೂ ನಿಮ್ಮ ಮನ್ಸಿಗೆ ನೋವಾಗತ್ತಾರ ಅಂದ್ರ? ಯಾರಾದ್ರೂ ಏನಾದ್ರೂ ಅಂದಿದ್ರೆ ನನ್ನ ಮನಸ್ಸಿಗೆ ನೋವಾಗ್ತಿರ್ಲಿಲ್ಲ ಕಲ್ಯಾಣಿ. ಮತ್ತೇನಾಯ್ತು? ನಾನ್ ಜೋಯಿಸ್ರ ಮನೆಗೆ ಹೋಗಿ ಪಾದರಕ್ಷೆಗಳು ಕೊಟ್ಟು ಬರ್ತಾ ಇರುವಾಗ ದಾರಿನಲ್ಲಿ ಬಸವಣ್ಣವರು ಎದುರು ಬರ್ತಾ ಇದ್ರು. ಅವ್ರನ್ನ ನೋಡಿ ಭಕ್ತಿಯಿಂದ ಶರಣು ತಂದೆ ಅಂದೆ. ಅವರ ಪಾದ ಧೂಳಿಗೂ ಸಮವಲ್ಲದ ನನ್ನ ಬಳಿಗೆ ಬಂದು ಆ ನನ್ನ ದೇವರು ನನ್ನ ವಂದನೆಗೆ ಪ್ರತಿಯಾಗಿ ಶರಣು ಶರಣಾರ್ಥಿ ಅಂದ್ಬಿಟ್ರು. ನನ್ನ ಒಂದು ಶರಣಿನ ಬದಲಿಗೆ ಹೆಚ್ಚಿನ ಶರಣಿನ ಭಾರ ನನ್ನ ಮೇಲೆ ಹೊರಿಸ್ಬಿಟ್ರು. ಯಾರ ಪಾದವನ್ನು ಮುಟ್ಟೋದಕ್ಕೆ ಹಗಲು ರಾತ್ರಿ ನಾವು ತಪಸ್ಸು ಮಾಡ್ತಾ ಇದೀವೋ ಆ ದ್ಯಾವರೇ ಬಂದು ನಮ್ಮ ಕಾಲನ್ನು ಮುಟ್ಟುಬಿಟ್ರೆ ಹೆಂಗಾಗತ್ತೆ ಹೇಳು ಕಲ್ಯಾಣಿ? ಶಿವ ಶಿವ, ಎಂತ ಅಪಚಾರ ಆಯ್ತು! ನನ್ನಪ್ಪ ಬಸವಣ್ಣವರು ನಿಮ್ಗೆ ಶರಣು ಶರಣಾರ್ಥಿ ಅಂದ ಕೂಡ್ಲೆ ನೀವ್ರ ಪಾದ ಮುಟ್ಟಿ ಅವ್ರ ಪಾದ ಧೂಳನ್ನ ನಿಮ್ ಹಣೆಗೆ ಹಚ್ಕೊಂಡಿದ್ದಿದ್ರೆ ಯಾವ ಅಪಚಾರನೂ ಆಗ್ತಿರ್ಲಿಲ್ವಲ್ಲ. ನಿನ್ ಮಾತ್ ಸತ್ಯ ಕಲ್ಯಾಣಿ. ಆದ್ರೆ ನನ್ನ ಸ್ವಾಮಿಯ ಮುಖವನ್ನು ನೋಡೋ ಸಂತೋಷದಲ್ಲಿ ನನಗೇನೂ ತೋಚಲಿಲ್ಲ. ಆದ್ರೆ ಈಗ ನನ್ನ ಬಸವದೇವರು ನನ್ನ ಮೇಲೆ ಹೊರಿಸಿರೋ ಈ ಶರಣಾರ್ಥಿಯ ಭಾರವನ್ನ ನಾನು ಹೇಗೆ ಕಳೆದುಕೊಳ್ಳಿ? ನನ್ನ ತಲೆಯನ್ನು ಕತ್ತರಿಸಿ ಸ್ವಾಮಿಯ ಪಾದಕ್ಕಿಟ್ಟು, ಪ್ರಭು ನೀವು ಹೊರಿಸಿರೋ ಈ ಶರಣಾರ್ಥಿಯ ಹೊರಗನ್ನು ನೀವೇ ಇಳಿಸಿ ನನ್ನನ್ನು ಪಾವನಗೊಳಿಸಿ ಅಂತ ಬೇಡಿಕೊಳ್ಳೆ. ಏನ್ ಮಾಡ್ಲಿ? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾವು ನಂಬಿರೋ ದೈವ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂದ್ರೆ ನನ್ನ ಎಡಗಡೆ ತೊಡೆ ಚರ್ಮ ಮತ್ತೆ ನಿಮ್ ಬಲಗಡೆ ತೊಡೆ ಚರ್ಮ ತೆಗೆದು ನನ್ನಪ್ಪಂಗೆ ಚೆನ್ನಾಗಿರೋ ಪಾದರಕ್ಷೆನ ಹೊಲ್ದ್ಕೊಟ್ರೆ ನಮ್ ಜನ್ಮನೂ ಸಾರ್ಥಕ ಆಗ್ತೈತೆ, ನಿಮ್ ಋಣಭಾರನೂ ಕಮ್ಮಿ ಆಗ್ತೈತೆ. ಎಂಥ ಒಳ್ಳೆ ಪರಿಹಾರ ಹೇಳಿದೆ ಕಲ್ಯಾಣಿ, ಎಂಥ ಒಳ್ಳೆ ಪರಿಹಾರ ಹೇಳಿದೆ. ನೀನ್ ನಿಜವಾಗ್ಲೂ ನನ್ನ ಪಾಲಿನ ದೇವರು. ನಮ್ಮಿಬ್ಬರ ದೇಹದ ಚರ್ಮವನ್ನ ಸ್ವಾಮಿಗಳ ಪವಿತ್ರವಾದ ಪಾದ ಮುಟ್ಟಿದ್ರೆ ನಮ್ಮ ಎಲ್ಲಾ ಪಾಪಗಳು ನಾಶವಾಗಿ ಹೋಗುತ್ತೆ. ಈಗಲೇ ಶುರು ಮಾಡೋಣ. ಬಸವೇಶ ಜಯ ಗುರು ಬಸವೇಶ ಓಂ ಗುರು ಬಸವೇಶ ಜಯ ಗುರು ಬಸವೇಶ ಓಂ ಗುರು ಬಸವೇಶ ಜಯ ಗುರು ಬಸವೇಶ. ಅಣ್ಣನವರೇ, ಹರಳೆಯನವರು ಬಂದು ಹೊರಗೆ ನಿಂತಿದ್ದಾರೆ. ಓ, ಹರಳೆಯನವರು ಬಂದಿರು? ಹೌದು ಅಣ್ಣನವರೇ. ಅಣ್ಣವರೇ, ಹರಳೆಯನವರೇ, ಮನೆಯ ಹೊರಗೆ ಏಕೆ ನಿಂತಿರುವಿರಿ? ಬನ್ನಿ ಒಳಗೆ, ಬನ್ನಿ.
ಬನ್ನಿ. ತಮ್ಮ ಆಗಮನದಿಂದ ಬಹಳ ಆನಂದವಾಯಿತು. ಶರಣು ತಾಯಿ, ಶರಣು. ಶರಣು. ಕುಳಿತುಕೊಳ್ಳಿ. ಹೇಳಿ. ಈ ಅಲ್ಪ ನಿಮಗೋಸ್ಕರ ಭಕ್ತಿಯಿಂದ ತಂದಿರೋ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕಾಣಿಕೆಯೇ? ಬಹಳ ಸುಂದರವಾಗಿದೆ. ಇದರ ಸ್ಪರ್ಶವೇ ದಿವ್ಯವಾಗಿದೆಯಲ್ಲ. ಇದರ ವೈಶಿಷ್ಟ್ಯವೇನು? ಈ ಪಾದರಕ್ಷೆಗಳನ್ನ ನನ್ನ ಮತ್ತು ನನ್ನ ಹೆಂಡತಿಯ ತೊಡೆಯ ಚರ್ಮದಿಂದ ಮಾಡಿ ತಂದಿದ್ದೀನಿ. ಏನು ಹೇಳುತ್ತಿದ್ದೀರಿ? ಹೌದು, ಆವತ್ತು ನಾನು ನಿಮ್ಗೆ ನಮಸ್ಕಾರ ಮಾಡಿ ಶರಣು ಅಂತ ಒಂದು ಬಾರಿ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ನೀವು ಶರಣು ಶರಣಾರ್ಥಿ ಅಂತ 2 ಬಾರಿ ಹೇಳಿ ನನ್ನ ಮೇಲೆ ಶರಣನ ಭಾರವನ್ನು ಹೊರಿಸ್ಬಿಟ್ರೆ ಆ ಋಣ ಭಾರವನ್ನು ಕಳ್ಕೊಳ್ಳೋದು ಹೇಗೆ ಅಂತ ತಿಳಿಯದೆ ನಮ್ಮ ಚರ್ಮದಿಂದ ಹೊಲದ ಈ ಪಾದರಕ್ಷೆಗಳನ್ನ ನಿಮಗೆ ಭಕ್ತಿಯಿಂದ ಸಮರ್ಪಿಸ್ತಾ ಇದ್ದೀನಿ. ದಯಮಾಡಿ ಸ್ವೀಕರಿಸಿ. ಇವುಗಳನ್ನು ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ ತಂದೆ, ಪುನೀತರನ್ನಾಗಿ ಮಾಡಿ. ಶಿವಶರಣರ ಚರ್ಮದಿಂದ ಮಾಡಿದ ಈ ಪಾದರಕ್ಷೆಗಳನ್ನು ನನ್ನ ಕಾಲಿಂದ ಮೆಟ್ಟಿದರೆ ಸಾಕ್ಷಾತ್ ಶಿವನನ್ನೇ ತುಳಿದಂತಾಗುವುದಿಲ್ಲವೇ? ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ನಾನು ಯಾವ ನರಕಕ್ಕೆ ಹೋಗಲು? ಹರಳೆಯನವರೇ, ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಲು ನಾನು ಅರ್ಹನಲ್ಲ. ಇವುಗಳನ್ನು ತಲೆಗೆ ಹೊತ್ತು ಪೂಜಿಸಲು ಮಾತ್ರ ಅರ್ಹನು. ಓಂ ನಮಃ ಶಿವಾಯ. ತಂದೆ, ಬೇಡಿ ತಂದೆ, ಬೇಡಿ ಬೇಡಿ. ಹೌದು ಹೌದು ಹರಳೆಯನವರೇ, ಶರಣರ ಈ ಚೆಮ್ಮಾವುಗೆಗೆ ಪೃಥ್ವಿ ಸಮಬಾರದು. ಇಂತಹ ಭಕ್ತಿಯ ಕಾಣಿಕೆಯನ್ನು ಪಡೆಯಲು ಅರ್ಹನು ಒಬ್ಬನೇ. ಆ ಸಂಗಮನ ಇವುಗಳು ಅವನಿಗೇ ನಿಲ್ಲಿಸ. ಇವುಗಳನ್ನು ತೆಗೆದುಕೊಂಡು ಹೋಗಿ ಅವನಿಗೇ ಅರ್ಪಿಸಿ. ತೆಗೆದುಕೊಳ್ಳಿ. ತಮ್ಮ ಪಡೆಯಂತೆ ಆಗಲಿ. ಶರಣು. ಜಯ ಗುರು ಬಸವೇಶ. ಓಂ ಗುರು ಬಸವೇಶ. ಜಯ ಗುರು ಬಸವೇಶ. ಓಂ ಗುರು ಬಸವೇಶ. ಜಯ ಗುರು ಬಸವೇಶ. It's a small tribute to our Sharanas. Just a one word. Just Basavana said Sharanu Sharanarthi like 2 times, right? How many times we take like lot of credits from, we don't care. But see how Sharana was worried and he was thinking that I have to pay back his, and he peeled his own skin and made pair of shoes, and then they offered it to Basavana. But what did he say? He would have wore it easily, but he put it on his head and he offered that to a temple. So it is still there. If you guys go to Bagewadi, you can see those pair of slippers. It's still there. They still do a puja. So with all this, and I'm 100% sure we are all Bhakta Haraleya in one or different way. For example, we respect our teachers, we respect our elders and all seniors here, right? So same way, I want to request one thing. Close your eyes, thinking you all are Bhakta Haraleya, and think about Lord Basaveshwara or Guru Basaveshwara
and repeat after me. Don't sing with me and repeat after me. Close your eyes. Just think about Lord Basaveshwara, Guru Basaveshwara, or your home God also. Okay? Thank you. Close your eyes. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವಾ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. ಒನ್ ಮೋರ್ ಟೈಮ್. ತಂದೆ ನೀನು ತಾಯಿ ನೀನು, ಎವ್ರಿವನ್ ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವಾ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. Thank you very much. We are so blessed to just to think about their character. ಇದು ನಮ್ಮ ಮಿಶಿಗನ್ ಶರಣರ ಬಳಗ. ಪಾತ್ರಧಾರಿಗಳು ವೀರೇಶ್, ಹರೀಶ್, ಕಲ್ಲೇಶ್, ನಾನು ಆದರ್ಶ ಮಧು, ಗುರುಮೂರ್ತಿ ಗೌಡರ್, ಸಿರಿ ಅಕ್ಕಿ, ಶ್ರುತಿ ಮತ್ತು ರಂಜಿತಾ. ಎಲ್ಲರಿಗೂ ಧನ್ಯವಾದಗಳು.